ಮಾಡಿಬಿಟ್ಟು ತೆಗೆದಾಕ್ಬಿಟ್ರು. ಆವಾಗ ಹಟವಾಲೆ ಅವರು ಏನೋ ಒಂದು ಇದಿಟ್ಕೊಂಡಿದ್ರು. ಪಾರ್ಟಿ ಹಾಗೆ ಇಲ್ಲ. ಬೆಂಗಳೂರು ಪ್ರೆಸ್ ಕ್ಲಬ್ಬಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡುವ ವಿಚಾರ ಏನಂತ ಹೇಳಿದ್ರೆ, ಒಳ ಮೀಸಲಾತಿ ವಿಚಾರದಲ್ಲಿ ಈಗ ಕರ್ನಾಟಕದಲ್ಲಿ ಎದ್ದಿರುವಂತ ಒಂದು ವಿಚಾರ, ಬಲಗೈ ಮತ್ತು ಎಡಗೈ ಸಮುದಾಯಗಳ ಒಂದು ಮೀಸಲಾತಿ ವರ್ಗೀಕರಣ ಏನಿದೆ ಇದು ಅವೈಜ್ಞಾನಿಕವಾಗಿದೆ. ಮತ್ತೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ಅವರ ಏನು ವರದಿ ಕೈ ಬಿಡಬೇಕು, ಮತ್ತೆ ಹಳೆ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಈ ದಿನ ಸರ್ಕಾರಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಏನಿದೆ ಇದಕ್ಕೆ ಕೊಡಬೇಕಾಗಿರತಕ್ಕಂಥ ಮೀಸಲಾತಿಯನ್ನ ಮಾನ್ಯತೆಯನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಇದನ್ನೆಲ್ಲರೂ ಕೂಡ ಸರಿಯಾದ ಸಮಯದಲ್ಲಿ ಮೀಸಲಾತಿ ಅದು ನಿರಂತರವಾದ ಶಾಶ್ವತ ಅಲ್ಲ ಅಂತಕ್ಕಂಥದ್ದನ್ನು ಎಲ್ಲರಿಗೂ ಗೊತ್ತಿದೆ. ಇದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅವರು ಹೇಳಿದ್ದಾರೆ. ಆದರೆ ನಮ್ಮನ್ನ ಆಳುವಂತ ಸರ್ಕಾರಗಳು ಸರಿಯಾದ ಮೀಸಲಾತಿಯನ್ನ ಜಾರಿ ಮಾಡದೆ ಬಡವರನ್ನ ಬಡವರಾಗಿಯೇ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಮೀಸಲಾತಿಯನ್ನ ಸರಿಯಾದ ಪ್ರಮಾಣದಲ್ಲಿ ಜಾರಿ ಮಾಡದೆ ಅನ್ಯಾಯ ಮಾಡ್ತಾ ಇದೆ. ಇದನ್ನು ನಾವು ಕರ್ನಾಟಕ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಖಂಡಿಸ್ತಾ ಇದೆ. ಇಲ್ಲಿ ಅದೇ ಒಂದು ಸಮುದಾಯ ಯಾವುದೇ ಹೋರಾಟವನ್ನ ಮಾಡದೆ, ಯಾವುದೇ ಕಷ್ಟ ನಷ್ಟಗಳನ್ನು ಅನುಭವಿಸದೆ, ಯಾವುದೇ ಒಂದು ವರದಿಗಳನ್ನು ಮಾಡದೆ ಸುಲಭವಾಗಿ ಮೀಸಲಾತಿಯನ್ನು 10% ಮೀಸಲಾತಿಯನ್ನು ಜಾರಿ ಮಾಡಿಕೊಂಡ್ರಲ್ಲ, ಇದು ಯಾವ ರೀತಿ? ಇದು ಎಷ್ಟು ಶೋಷಿತ ಸಮುದಾಯಗಳಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಅಂತಕ್ಕಂಥದ್ದನ್ನ ಇವತ್ತು ಕರ್ನಾಟಕ ಮನಗಂಡಿದೆ. ಆದ್ರೆ ತಾವೆಲ್ಲರೂ ಕೂಡ ಈಗಿನ ಸರ್ಕಾರ ಏನಿದೆ ಈ ದ್ವಂದ್ವ ನೀತಿಯನ್ನ ಇಲ್ಲಿಗೆ ನಿಲ್ಲಿಸಬೇಕು. ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸರವರ ವರದಿಯನ್ನ ನೀವು ತಿರಸ್ಕೃತ ಮಾಡಿ ಹಳೆ ಮೀಸಲಾತಿಯನ್ನ ಜಾರಿ ಮಾಡಬೇಕು. ಈ ದ್ವಂದ್ವ ನಿಲುವನ್ನ ಏನು ಕರ್ನಾಟಕದಲ್ಲಿ ಮುಂದೆ ಆಗ್ತಕ್ಕಂಥ ದುಷ್ಪರಿಣಾಮಗಳೇನಿದೆ, ನೀವೇ ಒಡೆದಾಡ್ಕೊಂಡು ಸಾಯಿರಿ ಅಂತಕ್ಕಂಥ ಒಂದು ದ್ವಂದ್ವ ನೀತಿಯನ್ನ ಸರ್ಕಾರ ಮಾಡ್ತಾ ಇದೆ. ಇದನ್ನ ಕೂಡಲೇ ನಿಲ್ಲಿಸಿ ಹಳೆ ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ಕರ್ನಾಟಕ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಒತ್ತಾಯ ಮಾಡ್ತಾ ಇದೆ. ಧನ್ಯವಾದಗಳು. ಪರಿಚಯ ನೀನು ಯಾವ ರಿಪಬ್ಲಿಕ್ ಪಾರ್ಟಿಲಿ ಏನು ಕೆಲಸ ಮಾಡ್ತಾ ಇದ್ದೆ ಪರಿಚಯ. ಜೈ ಭೀಮ್. ನಮಸ್ತೆ ಎಲ್ಲರಿಗೂ. ನಾನು ದರ್ಶನ್ ಮುದ್ದಾಯಿ, ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತಕ್ಕಂಥ ಸಂಘಟನೆಯಲ್ಲಿ ಸಕ್ರಿಯವಾಗಿ ವೃತ್ತಿಪರ ವಕೀಲರಾಗಿ ಇವತ್ತು ಸಂಘಟನೆ ತೊಡಗಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್. ನನ್ನ ಹೆಸರು ರತೀಶ್ ಕುಮಾರ್ ಜಿ. ನಾನು ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪರಿಚಯ ಮಾಧ್ಯಮದ ಗೊತ್ತಾಗಬೇಕು, ಯಾರು ಬಂದು ಏನು ಕೇಳ್ತಾರೆ, ಯಾರೋ ಒಂದು ಇದಕ್ಕೆ ಅಂತಾರಲ್ಲ. ರಾಜ್ಯ ಸಂಚಾರ ಮಾಡ್ತಾ ಬೆಂಗಳೂರಿನಲ್ಲಿ ಒಟ್ಟಿನ ಪ್ರಾರಂಭ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಪಾರ್ಟಿ ನನ್ನ ಹೆಸರು ರವಿಕುಮಾರ್ ಅಂತ, ನಾನು ಬಸವಪುರ. ಬೆಂಗಳೂರು
ಮಾಡ್ತಿರೋದು RPI ಅಧ್ಯಕ್ಷರ ಕೆಲಸ ಮಾಡಿ ಕೊಡ RPI ಅಂಬೇಡ್ಕರ್ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. RPIನ ಏನು ಆಶಯಗಳಿದೆಯೋ ಅದ್ರ ಬಗ್ಗೆ ನಮ್ಮ ಪ್ರಭು ಸಾರು ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ನಾವೆಲ್ಲ ಇರ್ತೀವಿ. ಮೊದಲನೇದಾಗಿ ನಮಸ್ಕಾರ ಮಾಧ್ಯಮ ಮಿತ್ರರಿಗೆಲ್ಲರಿಗೂ. ಇವತ್ತು ಕರೆದಿರುವಂಥ ವಿಷಯ ಏನಂದರೆ 22 ಪ್ರಕಟಣೆಯೊಳಗೆ ಒಳ ಮೀಸಲಾತಿ ಗೊಂದಲ ಸಮಾಜದಲ್ಲಿ ಉದ್ವಿಗ್ನ ಹೆಚ್ಚಾಗ್ತಿರೋ ಬಗ್ಗೆ ಮೊದಲನೇದಾಗಿ ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಅಂಬೇಡ್ಕರ್ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಈ ಒಳ ಮೀಸಲಾತಿ ಏನಿದೆ ಇದು ಜಾರಿ ಮಾಡೋಕ್ಕೆ ಹೊರಟಿರುವಂಥ ಪ್ರತಿಭಟನೆಯಲ್ಲಿ ತೊಡಗಿರುವಂಥ ಸಮುದಾಯದ ಹೋರಾಟಗಳು ಏನು ಮಾಡ್ತಾ ಇದೆ, ಒಂದು ಎಡ ಮತ್ತು ಬಲ, ಇವರ ಹೋರಾಟಕ್ಕೆ ಕಿಚ್ಚಕ್ಕಿರಿಸುವಂಥದ್ದು ಪ್ರೇರಿತವಾಗಿರುವಂಥದ್ದು ರಾಜಕೀಯ ಪಕ್ಷಗಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬರು ಯಾವತ್ತೇ ಆಗಲಿ ಎಲ್ಲರೂ ಒಟ್ಟುಗೂಡಿ ಹೋಗಿ ಸಮಾಜದಲ್ಲಿ ನಿಮ್ಮ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅಂತ ಸ್ಪಷ್ಟವಾಗಿ ಅವರ ಹೇಳಿದರು. ಅವರ ನಿಲುವೇನಿತ್ತು ಅಂದರೆ ಶೋಷಿತರನ್ನು ಸಂವಿಧಾನದಲ್ಲಿ ಭಾರತದ ಸಮಾಜದಲ್ಲಿ ಶತಮಾನಗಳ ಕಾಲ ನಡೆದ ಅನ್ಯಾಯ, ಅಸಮಾನತೆ ಮತ್ತು ಅಸ್ಪೃಶ್ಯತೆ ನಿವಾರಣೆ ಆಗಬೇಕೆಂಬ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ವಿಶೇಷ ರಕ್ಷಣೆಯನ್ನು ಒದಗಿಸಿದರು. ಅವರ ಉದ್ದೇಶ ಸ್ಪಷ್ಟವಾಗಿತ್ತು. ಸಮಾಜದಲ್ಲಿ ಹಿಂದುಳಿದವರನ್ನು ಮುಖ್ಯ ದಾರಿಯಲ್ಲಿ ಸೇರಿಸುವುದು, ಅವರಿಗೆ ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶ ಅದನ್ನ ಹೇಳ್ತಾ ಇದ್ದ ಅವಕಾಶ ಕಲ್ಪಿಸುವುದಾಗಿ ಇತ್ತು ಅವರು. ಆದರೆ ಈ ಹೋರಾಟದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ಏನು ಒಬ್ಬರ ಮೇಲೆ ಒಬ್ಬರು ದ್ವೇಷ ಕಾಡ್ತಾ ಇದ್ದಾರೆ. ಇದು ಆಲ್ರೆಡಿ ನಾಗಭೂಷಣ್ ಸಾಹೇಬರು ವರದಿ, ಅದರಿಂದ ಮಾಧುಸ್ವಾಮಿ ಅವರ ವರದಿ, ಇವೆಲ್ಲ ವರದಿಗಳನ್ನು ಕೊಟ್ಟಿರುವಂಥದ್ದು ಏನಿದೆ ಇದು ಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಗಲಿ ಇದು ತನಿಖೆ ಆಗಿಲ್ಲ. ಹಾಗಾಗಿ ಇದನ್ನು ನಾಗಭೂಷಣ್ ಸಾಹೇಬರು ಏನು ವರದಿ ಸಲ್ಲಿಸಿದ್ದಾರೆ ಇವೆರಡು ಕೈ ಬಿಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವಾಗ ರಿಪಬ್ಲಿಕನ್ ಪಾರ್ಟಿ ವತಿಯಿಂದ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೀವಿ ಸರ್. ಕೈ ಬಿಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ ಸರ್ ನೀವು? ಕೈ ಬಿಟ್ಟಿಲ್ಲ ಅಂದರೆ ಹೋರಾಟ ಮಾಡ್ತಿರ್ತಾರೆ. ಯಾಕೆ ಅಂತಂದರೆ ನೋಡಿ, ಈಗ ಇಲ್ಲಿ 2019ರಲ್ಲಿ ಎಕನಾಮಿಕ್ ಇಂಟರ್ಸೆಕ್ಷನ್ನು ಕೇವಲ 8 ದಿನದಲ್ಲಿ ಮಾತ್ರ ಅದನ್ನು 8 ದಿನದಲ್ಲಿ ಅವರೇನು ಮಾಡಿದ್ರು ಜಾರಿ ತರ್ತಾರೆ. ಆದರೆ ಒಳ ಮೀಸಲಾತಿ ಜಾರಿ ತರೋದಕ್ಕೆ ಕೇಂದ್ರ ಸರ್ಕಾರದಲ್ಲಿರುವಂಥ BJP ಸರ್ಕಾರ ಇರ್ಬೋದು, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬರುವಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಎರಡೂ ಏನು ಮಾಡ್ತಾರೆ, ಧೋರಣೆಗಳು ಹೇಳ್ತಾರೆ. ತಾವು ನಿರ್ಧರಿಸಬೇಕಾಗಿರೋಂಥದ್ದನ್ನ ಸಮಾಜದಲ್ಲಿರುವಂಥ ಸಂಘಟನೆಗಳ ಮೇಲೆ, ದಲಿತರ ಮೇಲೆ ತಳ್ತಿದ್ದಾರೆ. ಹಾಗಾಗಿ ಇದನ್ನ ಅವರು ಮಾಡಿದಂಥ 2019ರಲ್ಲಿ 4 ದಿನದಲ್ಲಿ ಅವರು ಜಾರಿ ತಗೊಂತಾರೆ. ಇವತ್ತು ದಿನದಲ್ಲಿ ಯಾವುದೂ ಜಾರಿ ತರ್ತಾ ಇಲ್ಲ. ಇದನ್ನ ಏನಾರ ಕೈ ಬಿಟ್ಟಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ನಾವು ಲಾಸ್ಟ್ ತಿಂಗಳು ಭೇಟಿಯಾಗಿ ಕೊಟ್ಟಿದ್ದೀವಿ, 2 ದಿನದಿಂದ ಭೇಟಿಯಾಗಿ ಕೊಟ್ಟಿದ್ದೇವೆ. ಆ ವಿಷಯ ಆಲ್ರೆಡಿ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ, ಮಾಡ್ತಾ ಇದ್ದೀವಿ. ತಮ್ಮ ಗಮನಕ್ಕೆ ನಾವು ತರ್ತೀವಿ, ಇದರಿದ್ದಾಗ ನಿಮ್ಗೆ ಇಂಟಿಮೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಒಳ್ಳೆ ಕಾಲಕ್ಕೆ ಇವರು ಒಳ ಮೀಸಲಾತಿ ಬಗ್ಗೆ ಏನು ಕೈಗೊಳ್ತಾರೆ ಅದ್ರ ಮೇಲೆ ನಿರ್ಣಯ ಮಾಡ್ಕೊಂತೀವಿ ಸರ್ ನಮ್ಮ ಪಾರ್ಟಿ ವತಿಯಿಂದ. ಎಷ್ಟು ಜನ ಸೇರಿಸಿ ಪ್ರತಿಭಟನೆ, ಯಾರ್ಯಾರು ಮನವಿ ಕೊಡ್ತೀರಾ, ಎಲ್ಲಿ ಮಾಡ್ತೀರಾ? ಹಾಂ ಸರ್, ನಾವಿಲ್ಲೇ ಸೂರ್ಯಪಾಕಲ್ಲೇ ಮಾಡ್ತೀವಿ. ನಮ್ಮ ಎಲ್ಲರೂ ನಾವು ಇರೋಂಥ ರಿಪಬ್ಲಿಕನ್ ಪಾರ್ಟಿ ಸದಸ್ಯರಿಗೆಲ್ಲ ಹಾಗೂ ಯಾವ ಇರ್ತದೆ ಎಲ್ಲರೂ ಕರೆದಿ ಒಂದು ಒಮ್ಮತದಿಂದ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಈಗ ಸದ್ಯಕ್ಕೆಲ್ಲ ಕರೆಸ್ಪಾಂಡೆನ್ಸ್ ನಡೆದಿದೆಯಾ ಸಮಾಜ ಕಲ್ಯಾಣ ಇಲಾಖೆ? ಆ ಸಮಾಜ ಕಲ್ಯಾಣ ಇಲಾಖೆ ಜೊತೆ ಆಲ್ರೆಡಿ ಕೊಟ್ಟಿದ್ದೀವಿ, ಮಾತಾಡಿದ್ದೀವಿ. ಇದ್ರ ಬಗ್ಗೆ ಆಲ್ರೆಡಿ ಇದೆ, ಮೀಸಲಾತಿ ಜಾರಿ ಇದೆ, ಇದ್ರಲ್ಲಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಈಗ ಇರುವಂಥದ್ದು ಏನಂತಂದ್ರೆ ರೋಷ ಬಿಂದು ಒಳಗೆ ಏನು ವ್ಯತ್ಯಾಸಗಳಿದ್ದಾವೆ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಆಗಿರ್ಬೋದು ಎಲ್ಲ ಸಮಾನವಾಗಿ ಆರ್ಟಿಕಲ್ 14ರಂತೆ ಸಮಾನತೆ ಎಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಸರ್. ಇಲ್ಲ, ನಾವು ಇದಕ್ಕೆ ಅಂತ ಯಾವಾಗಲೂ ಇಲ್ಲ ಸರ್, ಫೇವರಾಗಿ ಅಂತ ಯಾವ ಶಾಸಕರು ನಮ್ಗೆ ಬಂದಿಲ್ಲ. ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಬಾಬಾ ಸಾಹೇಬರ ಸಚಿವ ಸ್ಥಾನ ಸಿಗದೇ ಇದ್ದಾಗ, MLA ಸೀಟ್ ಸಿಗದೇ ಇದ್ದಾಗೆಲ್ಲ ಫೈಟ್ ಮಾಡ್ತೀರಾ, ನಮ್ಮವ್ರು ಕೊಡಿ ಅಂತ. ಅಂಥವ್ರು ಯಾರು ನಿಮ್ಮ ಜೊತೆ ಸೇರಲ್ವಾ? ಇಲ್ಲ, ನಮ್ಮ ರಿಪಬ್ಲಿಕ್ ಪಾರ್ಟಿ ಅಂಬೇಡ್ಕರ್ ಸಾಹೇಬ್ ಪಾರ್ಟಿ ಇರೋದು ಏನಂದ್ರೆ ಮೂಲ ಉದ್ದೇಶ ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಹೊರತು ಯಾವುದೇ ಒಂದು ಸಮುದಾಯ, ಬಲ ಸಮುದಾಯಕ್ಕಾಗಲಿ ಬೆಂಬಲ ಆಗಲಿ, ಎಡ ಸಮುದಾಯಕ್ಕೆ ಕೊಡಲಿ ಅನ್ನೋ ಉದ್ದೇಶ ನಮ್ಮಲ್ಲಿ ಇಲ್ಲ. ನಮ್ಮದಲ್ಲಿ ಏನಂತಂದ್ರೆ ಸಮಾನತೆ, ಬಾಬಾ ಸಾಹೇಬರ ಕನಸು ಏನಿತ್ತು ಅದನ್ನ ಪೂರ್ಣವಾಗಿ ನೆರವೇರಿಸಬೇಕು. ಸಮಾಜದಲ್ಲಿ ಕಟ್ಟ ಕಡೆಗಳು ಯಾರಿಗೆ ತಲುಪಿಲ್ಲ ಅವ್ರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ಇವರು ನೀವು ಹೇಳಿದಂಥ ಸಚಿವರು ಇರ್ಬೋದು,
ಇದರಲ್ಲಿ ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ. ಎಲ್ಲ ಹಿಂದುಳಿದಿರುತ್ತಾರೆ. ಸ್ವತಂತ್ರವಾದ 75 ವರ್ಷ ಆಗಿದ್ರು ಇನ್ನೂ ಬಡವರಾಗೇ ಇದ್ದಾರೆ. ಯಾರು ಶ್ರೀಮಂತರಿಲ್ಲ. ಇನ್ನು ಸಮಾಜ ಕಲ್ಯಾಣದಲ್ಲಿ ಏನು ಲೋನ್ ಇದೆ ಅಂತಲೇ ಜನಕ್ಕೆ ಗೊತ್ತಿಲ್ಲ. ಆ ಮಟ್ಟಕ್ಕೆ ಇರಬೇಕಾದ್ರೆ ಇವ್ರನ್ನ ನಾವು ಹೆಂಗೆ ಇವನ್ನೆಲ್ಲ ನಾವು ಈ ನಮ್ಮ ರಾಜ್ಯದ ಸಚಿವರು ಅಂತ ಹೇಳಕ್ ಸಾಧ್ಯ ಆಗತ್ತೆ? ಇವರು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಇವರು ಸಚಿವರಾಗಿದ್ದಾರೆ ಹೊರತು ಜನ ಸಮುದಾಯದ ಪರವಾಗಿ ಕೆಲಸ ಮಾಡುವಂಥವ್ರಲ್ಲ ಇವರು ಅಂತ ನಾನು ಪತ್ರಿಕಾ ನೇರವಾಗಿ ಹೇಳ್ತೀನಿ ಸರ್. ಸಮುದಾಯದ ಜನಗಳಿಗೆ ನಮ್ಮ ಸಮುದಾಯದ ಬಗ್ಗೆ ಎಲ್ಲ ನಾವಿವಾಗ ಮುಂದೆ ಇದ್ದಂಥ ವೆಂಕಟಸ್ವಾಮಿ ಸಾಹೇಬರು ಇದರಲ್ಲಿ ಅವರು ಕೈಬಿಟ್ಟಂತರ ನನ್ನ ನೂತನವಾಗಿ ಅಧ್ಯಕ್ಷರಾಗಿ ಡಾಕ್ಟರ್ ಮೋಹನ್ ಪಾಟೀಲ್ ಸರ್ ಅವರು ನನ್ನ ನೇಮಕ ಮಾಡಿದ್ದಾರೆ. ಇದ್ದಂಥವ್ರು ಸುಮಾರು ಜನ ಬಾಬಾ ಸಾಹೇಬ್ ಪಾಟೀಲ್ ಅವ್ರಿಗೆ ಏನಿದ್ರು ಅವರು ವೆಂಕಟಸ್ವಾಮಿ ಬೆಂಬಲಿಸ ಅವರು ಇದಕ್ಕೆ ಹೋಗಿದ್ದಾರೆ. ನಾವು ಇವಾಗ ಇರೋಂಥವ್ರನ್ನ ತೆಗೆದುಕೊಂಡು 9 ದಿನ ತಗೊಂಡು ಸಂಘಟನೆ ಬಲಪಡಿಸಿ ಇಲ್ಲಿ ಮುಂದೆ ಬರುವಂಥ ಚುನಾವಣೆಗಳಿರ್ಬೋದು, ಯಾವುದೇ ಸಮಾಜದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಅನ್ಯಾಯ ಆಗ್ತಿದೆ, ಸರ್ಕಾರದಿಂದ ವಂಚಿತರು ಏನಾಗ್ತಿದೆ ಅದನ್ನೆಲ್ಲ ಗುರುತಿಸಿ ಮಾಡುವಂಥ ಪ್ರತಿಭಟನೆಗಳನ್ನ ನಾವು ಮಾಡೋಕ್ಕೆ ತಯಾರಿದ್ದೀವಿ ಸರ್. ಪರಿಗಣಿಸಿಲ್ಲ, ಮುಂದೆ ಪರಿಗಣಿಸೋದಿಲ್ಲ ಅಂತ ಹೇಳ್ತೀನಿ. ಯಾವತ್ತ ಸಿಗ್ಬೇಕಾಗಿದ್ದ ಅಧಿಕಾರ ಸಿಗ್ಬೇಕಾಗಿದ್ದ ಮಲ್ಲಿಕಾರ್ಜುನ ಸಾಹೇಬ್ರೆ ಇರ್ಬೋದು, ಮುನಿಯಪ್ಪ ಯಾವುದೂ ಇವರು ಕೂತ್ಕೊಂಡಿಲ್ಲ. ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವರ ತಮ್ಮ ಕುಟುಂಬ ಬೇಯಿಸ್ಕೊಳ್ಳೋಕ್ಕೆ ಯಾವುದೇ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಅಲ್ಲಿ ಇಷ್ಟೊಂದು ಯಾರಿದ್ದಾರೆ ಅವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾತ್ರ ಅಲ್ಲಿ ಸೀಮಿತವಾಗಿದ್ದಾರೆ ಸರ್. ಸರ್ ಈಗ ತಾನೇ ಅಂದರೆ ನಾವು ಸಮುದಾಯ ಅವೆಲ್ಲ ನೋಡಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನೋಡೋದು ಅಂತ. ಈಗ ದಲಿತ CM ಎಲ್ಲಿ ಸರ್ ಆ ಮಾತ್ರ ಬಂದ್ಬಿಟ್ಟಿದೆ ಅಲ್ಲ. 78 ವರ್ಷ ಆದ್ರೂ ನೀವು ನೋಡ್ಕೊಳ್ಳಿ. ಯಾಕೆ ಅಂದ್ರೆ ಒಂದು ಕನಸು ಮರುಚಿಕೆಯಾಗಿ ಉಳ್ಕೊಂಡಿದೆ. ಅವಕಾಶದಿಂದ ಕೊಡಿಸ್ಬೇಕಾಗಿದ್ದನ್ನ ಕೊಟ್ಟಿಲ್ವಲ್ಲ, ಅದೊಂದು ಆಸೆ ಇರುತ್ತಲ್ಲ ಎಲ್ಲ ಸಮುದಾಯದವರೆಗೂ. ಈಗ ಒಂದು ಒಳ್ಳೆ ನೀರು ಕುಡಿಬೇಕು ಅಂದಾಗ ನನಗೂ ಸಿಗ್ಬೇಕು ಅಂತ ಆಸೆ ಇರುತ್ತಲ್ಲ. ಯಾವಾಗ ಕೆರೆ ನೀರು ಕುಡಿಯೋಕ್ಕಾಗಲ್ಲ, ಒಳ್ಳೆ ನೀರು